ರಾಜ್ಯದಲ್ಲಿ ಮತ್ತೆ ಕೊರೋನಾ ಉಪತಳಿ JN1 ಆತಂಕ ಶುರುವಾಗಿದೆ. ಒಮಿಕ್ರಾನ್ನ ಉಪತಳಿ ಇದೀಗ ಸಾಕಷ್ಟು ಆತಂಕಗಳನ್ನು ಹುಟ್ಟುಹಾಕಿದೆ. ಇದೇ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದಾರೆ. 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ದಾರೆ. ಈ ಹಿಂದೆ ಕೊರೋನಾ ಸಮಯದಲ್ಲಿ ಆದಂತಹ ಕೊರತೆಗಳ ಬಗ್ಗೆ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ. ಆಕ್ಸಿಜನ್ ಆಯಿತು, ICU, ಡ್ರಗ್ಸ್ ಹಾಗೂ ಸಿಬ್ಬಂದಿಗಳ ಕುರಿತಾಗಿ ಸಚಿವರಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ಕೊರತೆಗಳಾಗಿದ್ವು, ಅದೇ ರೀತಿಯಾಗಿ ಈಗ ಆಕ್ಸಿಜನ್ನ ಲಭ್ಯತೆ ಎಷ್ಟಿದೆ, ICU ಯಾವ ರೀತಿಯಾದಂತಹ ಸ್ಥಿತಿಗತಿಗಳಿದ್ದಾವೆ, ಎಷ್ಟು ICUಗಳು ಲಭ್ಯವಿದ್ದಾವೆ, ಡ್ರಗ್ಸ್ ಮತ್ತು ಅಂದರೆ ಮೆಡಿಕಲ್ ಹಾಗೂ ಸಿಬ್ಬಂದಿಗಳ ಕುರಿತಾಗಿ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿದಿನ 5,000 ಟೆಸ್ಟ್ಗಳನ್ನು ಮಾಡೋದಕ್ಕೆ ಅಂತ ಆರೋಗ್ಯ ಇಲಾಖೆಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿದಿನ ನಮ್ಮ ಆಸ್ಪತ್ರೆಗಳಲ್ಲಿ 5,000 ಟೆಸ್ಟ್ಗಳನ್ನು ನಾವು ಮಾಡಲೇಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. That will be made active and the reporting will be done minimum 30 beds will be 30 beds. 30 plus minus. As the TCC is getting ready and off, somewhere around 30 plus minus beds dedicated only for COVID. Arne floor ige ಎರಡು lift dedicated ಆಗಿರ್ತವೆ, ಒಂದು exit entry and exit ಗೆ ಅಲ್ಲೇ ಆ್ಯಂಡ್ ಅದನ್ನು ಸರ್ಟಿಫೈ ಮಾಡಬೇಕು ಅಂತ ಅನ್ನೋದು ನಮ್ಮ ಬಯೋಮೆಡಿಕಲ್ ಇಂಜಿನಿಯರ್ ಅವರಿಗೆ ನಾವು ಒಪ್ಪಿಸಿದ್ವಿ. ರಿಗಾರ್ಡಿಂಗ್ ಮಾಡ್ತಾ ಇಲ್ಲ, ಇಟ್ಸ್ ನಾಟ್ ಫಂಕ್ಷನ್, ನಾಟ್ ಆಕ್ಟಿವ್, ದಟ್ ವಿಲ್ ಬಿ ಮೇಡ್ ಆಕ್ಟಿವ್ ಆ್ಯಂಡ್ ದ ರಿಪೋರ್ಟಿಂಗ್ ವಿಲ್ ಬಿ ಡನ್ ಮಿನಿಮಮ್ 30 ಬೆಡ್ಸ್. ಇನ್ನು ಈ ಕುರಿತಾಗಿ ನಮ್ಮ ಕಲಬುರಗಿ ಪ್ರತಿನಿಧಿ ರಾಜಶೇಖರಯ್ಯ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಹೊಸ ತಳಿ JN1 ಕಾಲಿಟ್ಟಿರ್ತಕ್ಕಂಥದ್ದು. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಕಟ್ಟೆಚ್ಚರಗಳನ್ನು ವಹಿಸ್ತಾ ಇರುವಂಥದ್ದು. ಅದಕ್ಕೆ ತಕ್ಕಂಥ ಹಾಗೆಯೇ ಜಿಲ್ಲಾಡಳಿತ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇದೀಗ ಕಲಬುರಗಿಯ ಏನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂಥ ಶಿವಕುಮಾರ್ ಅವರು ಮಟ್ಟಿಗೆ ಇರ್ತಕ್ಕಂಥದ್ದು. ಈ ಬಗ್ಗೆ ಕಲಬುರಗಿಯಲ್ಲಿ ಯಾವೆಲ್ಲ ಸಿದ್ಧತೆಗಳಾಗಿದ್ದಾವೆ ಅನ್ನೋ ಒಂದು ವಿಚಾರವನ್ನು ಅವರೊಟ್ಟಿಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಇದೀಗ JN1 ಕಾಲಿಟ್ಟಿರ್ತಕ್ಕಂಥದ್ದು ಸಾಕಷ್ಟು ಸಂಚಲನ ಮೂಡಿಸಿದೆ. ಈಗ ಈ ಜಿಲ್ಲಾಡಳಿತ ಆಗಿರ್ಬೋದು, ತಮ್ಮ ಆರೋಗ್ಯ ಇಲಾಖೆ ಆಗಿರ್ಬೋದು, ಕಲಬುರಗಿಯಲ್ಲಿ ಈಗ ಕಂಟ್ರೋಲ್ ಮಾಡೋದಕ್ಕೆ ಯಾವೆಲ್ಲ ಸಿದ್ಧತೆಗಳಾಗಿದ್ದಾವೆ ಅಂತ ಗೈಡ್ಲೈನ್ಸ್ ಪ್ರಕಾರ ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಸದ್ಯ ಇನ್ನೂ ನಮ್ಮ ಹತ್ರ ಯಾವ ಕೇಸಸ್ ರಿಪೋರ್ಟ್ ಆಗಿಲ್ಲ. ಕೇಸಸ್ ಯಾವುದೇ ಸಿಮ್ಟಮ್ಸ್ ಅಂದರೆ ಸಾರಿ ಅಥವಾ ILI ಅಂತೇನಂತೀವೋ ಆ ಥರದ್ದು ಯಾವುದೋ ಫ್ಲೂ ಅಥವಾ ವೈರಲ್ ಸಿಮ್ಟಮ್ಸ್ ಏನಾದ್ರು ತೊಗೊಂಡು ಯಾರೋ ಪೇಷಂಟ್ಗಳು ಬಂದರೆ ನಾವು ಅವರಿಗೆ ಕೋವಿಡ್ ಸಂಶಯದಿಂದ ತಪಾಸಣೆ ಮಾಡಿ ಅವ್ರಿಗೆ ಬೇಕಾದರೆ ನಾವು ಐಸೋಲೇಷನ್ ಅಡ್ವೈಸ್ ಮಾಡ್ತಾಯಿದ್ವಿ. ಅವರಿಗೆ ಹೋಮ್ ಐಸೋಲೇಷನ್ ಆಯಿತು ಅಂದರೆ ಸರಿ, ಇಲ್ಲ ಅಂದರೆ ನಮ್ಮ ಆಸ್ಪತ್ರೆಯಲ್ಲೂ ಬೇಕಾದರೆ ಕೂಡ ನಾವು ಇಲ್ಲಿ ಅವರಿಗೆ ಪ್ರೊವಿಷನ್ ಮಾಡಿದ್ದೀವಿ. ಸರ್, ಅಂದರೆ ಸ್ಪೆಷಲ್ ವಾರ್ಡ್ ಕೋವಿಡ್ಗೋಸ್ಕರ ಅಂತ ಏನಾದರೂ ಸಿದ್ಧತೆ ಮಾಡ್ಕೊಂಡು ಐಸೋಲೇಷನ್ ವಾರ್ಡ್ ಆಲ್ರೆಡಿ ಇದೆ ನಮ್ಮ ಹತ್ರ. ಆ ಐಸೋಲೇಷನ್ ವಾರ್ಡಲ್ಲಿ ನಾವು ಕೋವಿಡ್ ಪೇಷಂಟ್ಗಳು ಹಾಕ್ತೀವಿ. ಇನ್ನು ಮುಂದೆ ಸಂಖ್ಯೆ ಹೆಚ್ಚಿಗಾದಂಗೆಲ್ಲ ನಮ್ಮ ಕೆಪಾಸಿಟಿ ಮತ್ತೆ ನಾವು ಜಾಸ್ತಿಗೆ ಎಷ್ಟು ಬೆಡ್ಗಳದ್ದು ವ್ಯವಸ್ಥೆ ಇದೆ? ಇವಾಗ ನಮ್ಮಲ್ಲಿ 30 NMC ನಾಮ್ಸ್ ಪ್ರಕಾರ 30 ICU ಬೆಡ್ ಇರೋದು ನಾವು 100 ICU ಬೆಡ್ಸ್ ರನ್ ಮಾಡ್ತಾಯಿದ್ವಿ. ಆಲ್ರೆಡಿ ನಾವೆಲ್ಲ ಫುಲ್ಲಾಗಿ ಪೇಷಂಟ್ಗಳಿಗೆ ದಿನನಿತ್ಯ ನಾವು ICU ಬೆಡ್ ಮ್ಯಾನೇಜ್ಮೆಂಟೇ ಒಂದು ದೊಡ್ಡದು, ನಮ್ಗೆ ಡೈಲಿ ಒಂದು ದೊಡ್ಡ ಕೆಲಸ ಇದೆ. ಈ ಕೋವಿಡಲ್ಲಿ ಇನ್ನೂ ಅಂಥ ಸಿವಿಯರ್ ಯಾವ ಕೇಸಸ್ ಇನ್ನೂ ಬಂದಿಲ್ಲ. ಬಂದರೆ ನಾವು ಈ ಸರ್ವಿಸಸ್ ಎಫೆಕ್ಟ್ ಆಗದೆ ಇರೋಂಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಇನ್ನೊಂದು ಹೆಚ್ಚುವರಿಯಾಗಿ ಇನ್ನೊಂದು ಕೋವಿಡ್ ಕಡೆಗೋಸ್ಕರ ಒಂದು 50 ಬೆಡ್ ಅಥವಾ 50 ಹಾಸಿಗೆಗಳ ಒಂದು ಡೆಡಿಕೇಟೆಡ್ ಕೋವಿಡ್ ಒಂದು ಫ್ಲೋರೇ ಮಾಡ್ತಾಯಿದ್ವಿ. ಅಲ್ಲಾದಾಗ 10 ವೆಂಟಿಲೇಟರು, ಒಂದು 25 ಆಕ್ಸಿಜನೇಟೆಡ್ ಬೆಡ್ಸು ಮತ್ತು ಐಸೋಲೇಷನ್ಗೆ ಮಿಕ್ಕಿದ ಬೆಡ್ಸ್ ಮಾಡಿ ಒಂದು 50 ಬೆಡ್ಸ್ ಮಾಡ್ತಾಯಿದ್ವಿ. ಕಳೆದ ಬಾರಿ ಕೋವಿಡ್ನ ನೋಡಿದ್ರೆ ವೆಂಟಿಲೇಟರ್ ಸಾಕಷ್ಟು ಕೊರತೆ ಆಗಿತ್ತು. ಈ ಬಾರಿ ಆ ನಿಟ್ಟಿನಲ್ಲಿ ಯಾವೆಲ್ಲ ಸಿದ್ಧತೆ ಆಗಿದೆ? ವೆಂಟಿಲೇಟರ್ಗಳು, HFNC, ಆಕ್ಸಿಜನ್ ಕಾನ್ಸಂಟ್ರೇಟರ್ಸು, ಆಕ್ಸಿಜನ್ಸ್ LMO ಅಂತೀವಿ ನಾವು, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟು, ಅದೆಲ್ಲ ಸಿದ್ಧತೆಗಳು ಎಲ್ಲ ಇದ್ದಾವೆ. ಹೋದ ಸರ್ತಿ ನಮಗೆಲ್ಲ ಮಷಿನರಿ ಇಕ್ವಿಪ್ಮೆಂಟ್ ಎಲ್ಲ ಪ್ಲೇಸಲ್ಲಿದೆ. ಯಾವ ರೀತಿಯಲ್ಲಿ ಏನೂ ತೊಂದರೆ ಆಗುವಂಗಿಲ್ಲ. ಅಂದರೆ ಈಗ ಜನರಲ್ ವಾರ್ಡು ಅಥವಾ ವೆಂಟಿಲೇಟರ್ ವಾರ್ಡು, ಆಕ್ಸಿಜನ್ ವಾರ್ಡು ಈ ಥರ ಸಪ್ರೇಟಾಗಿ ಏನಾದರೂ ವ್ಯವಸ್ಥೆ ಆಗಿದೆ? ಸರ್, ಅದೇ ಈಗ ಆಗಿದೆ. ನಾವು ಇವತ್ತೇ ಎಲ್ಲ ನಾನು ಆಸ್ಪತ್ರೆ ಖಾಲಿ ಮಾಡಿ ಕೋವಿಡ್ ಅಂತ ಆಸ್ಪತ್ರೆ ಮಾಡೋಕ್ಕಾಗಲ್ಲ. ದಿನ ಬರೋ ರೋಗಿಗಳಿಗೆ ತೊಂದರೆ ಆಗುತ್ತೆ. ಅವ್ರನ್ನ ನೋಡಿ ದಿನನಿತ್ಯ ರೋಗಿಗಳಿಗೂ ತೊಂದರೆ ಆಗಬಾರ್ದು. ಈ ಸಂಖ್ಯೆ ಹೆಚ್ಚಾಯಿತು ಅಂದರೆ ಮತ್ತು ಈ ಆಸ್ಪತ್ರೆನೂ ಹೋದ ಥರ ಯಾವ ಥರ ಕೋವಿಡ್ ಆಸ್ಪತ್ರೆನೇ ಅಂತಂತಾಗಿತ್ತು. ಕೋವಿಡ್ ಆಸ್ಪತ್ರೆ ಅಂತ ಡಿಕ್ಲೇರ್ ಮಾಡಿದ್ರೆ ಯಾರು ಬೇರೆ ರೋಗಿಗಳು ಬರಲ್ಲ.
ಅದಕ್ಕೆ ಸ್ವಲ್ಪ ಈ ಸದ್ಯ ಸಿಚುವೇಶನ್ಗೆ ನಾವು ಹೆಂಗೆ ಆಗುತ್ತೆ ಹಂಗಂಗೆ ಸ್ಕೇಲ್ ಅಪ್ ಆಗ್ತಾ ಹೋಗ್ತೀವಿ. ಯಾವುದೇ ಪರಿಸ್ಥಿತಿಗೂ ಕಲಬುರಗಿ ಆಸ್ಪತ್ರೆ ಸಿದ್ಧವಾಗಿದೆ. ವಿ ಆರ್ ರೆಡಿ ಆ್ಯಂಡ್ ನಾವು ಹಾಸ್ಪಿಟ್ಲಲ್ಲಿ ಯಾವ ರೋಗಿಗಳಿಗೂ ಇನ್ನೂ ತೊಂದರೆ ಆಗದಂಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಒಟ್ಟಾರೆಯಾಗಿ ಕಲಬುರಗಿ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು, ಯಾವುದೇ ಪರಿಸ್ಥಿತಿ ಕೂಡ ಎದುರಿಸೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಶಿವಕುಮಾರ್ ಅವರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರೆ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ. minimum 30 beds ready 30 beds.